ಬೆಂಗಳೂರಿನಲ್ಲಿ ಆಗಿದ್ದಂತಹ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಎಟಿಎಂನಲ್ಲಿನ ಮಹಿಳೆ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ವರ್ಷಗಳ ಬಳಿಕ ಈಗ ಆರೋಪಿಯ ಬಂಧನ ಆಗಿದೆ. ಮದನಪಲ್ಲಿ ಪೊಲೀಸರ ವಶದಲ್ಲಿ ಈಗ ಆರೋಪಿ ಇರುವಂತದ್ದು. ಈತನ ಹೆಸರು ಮಧುಕರ್ ರೆಡ್ಡಿ ಅನ್ನುವಂಥದ್ದನ್ನ ಈಗ ಗುರುತಿಸಲಾಗ್ತಾ ಇದೆ. ಬೆಂಗಳೂರಿನ ಎಟಿಎಂನಲ್ಲಿ ಮಹಿಳೆ ಮೇಲೆ ಹಲ್ಲೆಯಾಗಿತ್ತು. 2013ರ ನವೆಂಬರ್ 19ನೇ ತಾರೀಕು ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಎಟಿಎಂನೊಳಗೆ ಕಾರ್ಪೊರೇಷನ್ ಬ್ಯಾಂಕ್ನ ಉದ್ಯೋಗಿಯಾಗಿದ್ದಂತಹ ಜ್ಯೋತಿ ಉದಯ್ ಎನ್ನುವಂತಹ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಇದೀಗ 3 ವರ್ಷಗಳ ಬಳಿಕ ಆರೋಪಿಯನ್ನ ಬಂಧಿಸಲಾಗಿದೆ. ಮದನಪಲ್ಲಿ ಪೊಲೀಸರ ವಶದಲ್ಲಿ ಈಗ ಆರೋಪಿ ಮಧುಕರ್ ರೆಡ್ಡಿ ಇದ್ದಾನೆ. ಈಗ ರಾಜ್ಯ ಪೊಲೀಸರ ತಂಡ ಕೂಡ ಮದನಪಲ್ಲಿ ಕಡೆ ಪ್ರಯಾಣವನ್ನ ಬೆಳೆಸಿದೆ. ಈತನನ್ನ ಕರ್ಕೊಂಡ್ಬರುವ ಸಲುವಾಗಿ ಬೆಂಗಳೂರಿನ ಎಟಿಎಂನಲ್ಲಿ ಮಹಿಳೆ ಮೇಲೆ ಹಲ್ಲೆ ನಡೆದಿತ್ತು. ಮಧ್ಯ ವಯಸ್ಸಿನ ಮಹಿಳೆ ಬಳಿ ಈತ ಹಣಕ್ಕಾಗಿ ಬೇಡಿಕೆ ಇಟ್ಟು ಬಳಿಕ ಆಕೆಯ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಇನ್ನೂ ಕೂಡ ಬೆಂಗಳೂರಿನ ಪೊಲೀಸರು ಈ ಬಗ್ಗೆ ಕನ್ಫರ್ಮ್ ಮಾಡಿಲ್ಲವಾದ್ರೂ ಕೂಡ ಮದನಪಲ್ಲಿಯ ಪೊಲೀಸರು ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಹಲ್ಲೆ ಪ್ರಕರಣದ ಆರೋಪಿ ಈತನೇ ಆತ ಅನ್ನೋದನ್ನ ಆಂಧ್ರ ಪೊಲೀಸರು ಈಗ ಕನ್ಫರ್ಮ್ ಮಾಡಿದ್ದಾರೆ. 3 ವರ್ಷಗಳ ನಂತರ ಈಗ ಆರೋಪಿಯ ಬಂಧನ ಆಗಿದೆ. ಆ ದಿನದ ಘಟನೆ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿತ್ತು, ದೇಶವನ್ನೇ ಇನ್ಫ್ಯಾಕ್ಟ್ ಆ ಪ್ರಕರಣ ಬೆಚ್ಚಿ ಬೀಳಿಸಿತ್ತು. 2013 ನವೆಂಬರ್ 19 3 ವರ್ಷಗಳ ಹಿಂದೆ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಎಟಿಎಂನ ಒಳಭಾಗದಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ನ ಉದ್ಯೋಗಿಯಾಗಿದ್ದಂತಹ ಜ್ಯೋತಿ ಉದಯ್ ಅನ್ನುವಂತಹ ಮಧ್ಯ ವಯಸ್ಸಿನ ಮಹಿಳೆ ಮೇಲೆ ದಾಳಿಯಾಗಿತ್ತು. ಹಣವನ್ನ ಕೇಳ್ತಾನೆ ಆರೋಪಿ, ಆಕೆ ಕೊಡೋದಿಲ್ಲ. ಮಚ್ಚಿನಿಂದ ಆಕೆಯನ್ನ ಕೊಚ್ಚಿ ಭೀಕರವಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಬಳಿಕ ಪುನಃ ಎಟಿಎಂನ ಶಟರ್ ಅನ್ನ ಎಳೆದು ಅಲ್ಲಿಂದ ಆರೋಪಿ ಎಸ್ಕೇಪ್ ಆಗಿದ್ದ. ಅದೃಷ್ಟವಶಾತ್ ಈ ಪ್ರಕರಣದಲ್ಲಿ ಜ್ಯೋತಿ ಉದಯ್ ಅವರ ಪ್ರಾಣ ಪಕ್ಷಿ ಉಳಿದಿತ್ತು. ಪಾಯಿಂಟ್ ನಂಬರ್ 2, ಆತನ ಚಹರೆ ಸಂಪೂರ್ಣವಾಗಿ ರೆಕಾರ್ಡ್ ಆಗಿತ್ತು. ಕ್ಲಿಯರ್ ಕಟ್ ಆಗಿ ಆರೋಪಿಯ ಫೇಸ್ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿತ್ತು. ಆದ್ರೆ ನಿರಂತರ 3 ವರ್ಷಗಳ ಹುಡುಕಾಟ ಬಳಿಕ ಕೂಡ ಆರೋಪಿ ಪೊಲೀಸರ ಕೈಗೆ ಸಿಕ್ಕಿರಲಿಲ್ಲ. ಹೀಗಾಗಿ ಕಳೆದ ವರ್ಷವಷ್ಟೇ ಪೊಲೀಸರು ಸಿ ರಿಪೋರ್ಟ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆ ಮಾಡಿ ಆಗಿತ್ತು. ಈ ಪ್ರಕರಣ ಸದ್ಯಕ್ಕೆ ಮುಂದುವರಿಸಲಿಕ್ಕೆ ಸಾಧ್ಯವಿಲ್ಲ. ಮುಂದೇನಾದ್ರೂ ಸಾಕ್ಷ್ಯಾಧಾರಗಳು ಸಿಕ್ಕರೆ ಪ್ರಕರಣವನ್ನ ಮುಂದುವರಿಸ್ತೀವಿ ಅಂತ ಸಿ ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಿದ್ರು. ಆದ್ರೆ ಇದೀಗ ಅಂತಿಮವಾಗಿ ಕ್ರಿಮಿನಲ್ ಮದನ್ ರೆಡ್ಡಿ ಸಿಕ್ಕಿರುವಂತದ್ದು. ಆರೋಪಿ ಮದನ್ ರೆಡ್ಡಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಆಂಧ್ರದ ಮದನಪಲ್ಲಿಯಲ್ಲಿ ಈತನನ್ನ ಸೆರೆ ಹಿಡಿಯಲಾಗಿದೆ. ಏನು ಘಟನೆಯ ವಿಚಾರಕ್ಕೆ ಬಂದ್ರೆ, ಬೆಳ್ಳಂಬೆಳಗ್ಗೆ ಆಗಿದ್ದಂತಹ ಘಟನೆ ನವೆಂಬರ್ 10 2013ರಲ್ಲಿ ಬೆಳ್ಳಂಬೆಳಗ್ಗೆ 7:15ಗೆ ಈ ಒಂದು ಘಟನೆಯಾಯಿತು. ಕಾರ್ಪೊರೇಷನ್ ಸರ್ಕಲ್ ನಲ್ಲಿದ್ದಂತಹ ಎಟಿಎಂಗೆ ಹೋಗ್ತಾರೆ ಜ್ಯೋತಿ ಉದಯ್ ತಮ್ಮ ಮಗಳ ಬರ್ಡೇಗೆ ಹಣವನ್ನ ವಿಡ್ರಾ ಮಾಡ್ಕೊಂಡು ಬರೋಕೆ ಅಂತ. ಆ ಸಂದರ್ಭದಲ್ಲಿ ಈ ಅಟ್ಯಾಕ್ ಆಗಿತ್ತು. ನಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಇದೇ ವ್ಯಕ್ತಿ ಮದನ್ ರೆಡ್ಡಿ ಅಂತ ಹೇಳಲಾಗ್ತಾ ಇರುವಂತದ್ದು. ಆತನ ಹೆಸರು ಮದನ್ ರೆಡ್ಡಿ ಅಂತ ಹೇಳಲಾಗ್ತಾ ಇದೆ. ಇದೇ ವ್ಯಕ್ತಿ ಆ ಆರೋಪಿ ಪೊಲೀಸರು ಈಗ ಬಂಧಿಸಿರುವಂತದ್ದು. ಅಂದಿನ ಫುಟೇಜ್ ಹಾಗೂ ಈ ಫುಟೇಜ್ಗೆ ಗಮನಿಸಿದ್ರೆ ಸಾಕಷ್ಟು ಸಾಮ್ಯತೆಗಳು ಕೂಡ ಇದೆ. ಹೀಗಾಗಿ ಆಂಧ್ರ ಪೊಲೀಸರು ಖಚಿತವಾಗಿ ಹೇಳ್ತಿದ್ದಾರೆ ಈತನೇ ಆತ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇದ್ದಾರೆ. ಮೂಲಗಳ ಪ್ರಕಾರ ಆಂಧ್ರ ಪೊಲೀಸರ ಮುಂದೆ ಈತ ತನ್ನ ತಪ್ಪನ್ನ ಕೂಡ ಒಪ್ಪಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮಧುಕರ್ ರೆಡ್ಡಿಯೇ ಹಲ್ಲೆಗೈದ ಆರೋಪಿ ಅನ್ನುವಂತಹ ಬಗ್ಗೆ ಮದನಪಲ್ಲಿ ಠಾಣಾ ಪೊಲೀಸರು ಟಿವಿ ನನಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಬೆಂಗಳೂರು ಪೊಲೀಸರು ಇನ್ನೂ ಕೂಡ ಖಚಿತಪಡಿಸಿಲ್ಲ. ಈ ಬಗ್ಗೆ ಖಚಿತಪಡಿಸಲಿಕ್ಕೋಸ್ಕರ ಕರ್ನಾಟಕ ಪೊಲೀಸರ ತಂಡ ಆಂಧ್ರಕ್ಕೆ ಹೋಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ನಾವೀಗ ನೋಡ್ತಾ ಇರುವಂತಹ ಈ ಕಿರಾತಕನೇ ಮಹಿಳೆ ಮೇಲೆ ಎಟಿಎಂನಲ್ಲಿ ಹಲ್ಲೆ ಮಾಡಿದ ವ್ಯಕ್ತಿ ಅನ್ನುವಂಥದ್ದು ಆಂಧ್ರ ಪೊಲೀಸರ ಮೂಲಗಳಿಂದ ಖಚಿತವಾಗ್ತಾ ಇರುವಂತಹ ಮಾಹಿತಿ. ಆ ದಿನದ ಘಟನೆ ನೋಡಿದವರು ಯಾರು ಕೂಡ ಮರ್ತಿರ್ಲಿಕ್ಕಿಲ್ಲ ಇನ್ನೂ ಕೂಡ. ಯಾಕಂದ್ರೆ ಅದರ ಭೀಕರತೆಯೇ ಆ ರೀತಿಯಾಗಿತ್ತು. ಈತನ ಒಂದೊಂದು ಮಚ್ಚಿನೆಟ್ಟು ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿತ್ತು. ಹಾಗಾಗಿ ಈ ಪ್ರಕರಣದ ಇಂಟೆನ್ಸಿಟಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿತ್ತು. ಹಲವು ದಿನಗಳವರೆಗೂ ಕೂಡ ಎಲ್ಲ ಮಾಧ್ಯಮಗಳಲ್ಲಿ ಈ ಪ್ರಕರಣ ಹೆಡ್ಲೈನ್ಸ್ ಆಗಿತ್ತು. ನಾವೀಗ ಅಂದಿನ ಘಟನೆಯ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. 2013 ನವೆಂಬರ್ 19ರ ಬೆಳಿಗ್ಗೆ 7:15 ದೃಶ್ಯ ಇದು. ಜ್ಯೋತಿ ಉದಯ್ ಎಟಿಎಂನ ಒಳಗೆ ಬಂದು ಹಣವನ್ನ ವಿಡ್ರಾ ಮಾಡಲಿಕ್ಕೆ ಮುಂದಾಗ್ತಿರ್ತಾರೆ. ಸಡನ್ ಆಗಿ ಒಳಗೆ ಬರುವಂತಹ ಈ ಆರೋಪಿ ಶಟರ್ ಅನ್ನ ಎಳಿತಾನೆ. ಕೂಡಲೇ ಜ್ಯೋತಿ ಉದಯ್ ಹೊರಗೆ ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಆತ ಬಗ್ಗೋದಿಲ್ಲ. ಹಣವನ್ನ ಕೊಡು ಅಂತ ಕೇಳ್ತಾನೆ. ತನ್ನ ಸೈಡ್ ಬ್ಯಾಗ್ ನಿಂದ ಮಚ್ಚನ್ನ ತೆಗೆದು ಆಕೆ ಮೇಲೆ ದಾಳಿಯನ್ನ ಮಾಡೇ ಬಿಡ್ತಾನೆ. ಜ್ಯೋತಿ ಉದಯ್ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾರೆ. ತಮ್ಮ ಕೈಯನ್ನ ಅಡ್ಡ ಹಿಡಿತಾರೆ. ನನ್ನ ಮಗಳ ಸ್ಕೂಲ್ಗೆ ಬೇಕಾಗಿರುವಂತ ಹಣ ಇದು, ಬೇರೆ ದುಡ್ಡಿಲ್ಲ, ದಯವಿಟ್ಟು ಬಿಟ್ಟು ಬಿಡುವಂತ ಕಾಡಿ ಅವರು ಕೇಳ್ಕೋತಾರೆ. ಆದರೂ ಕೂಡ ಜ್ಯೋತಿ ಉದಯರ ಮನವಿಗೆ ಓಗೊಡದ ಈ ಕ್ರಿಮಿನಲ್, ಈ ಆರೋಪಿ ಮದನ್ ರೆಡ್ಡಿ ತನ್ನ ಸೈಡ್ ಬ್ಯಾಗ್ ನಿಂದ
ಏನೋ ವಸ್ತುವನ್ನ ತೆಗೆಯುವಂಥದ್ದು ಮಾತ್ರ ಮಾರಕಾಯುಧವನ್ನ ಮಚ್ಚನ್ನ ತೆಗೆದು ಪಿಸ್ತೂಲನ್ನ ಕೂಡ ಆತ ತೋರಿಸ್ತಾನೆ. ಬಳಿಕ ಮಚ್ಚನ್ನ ತೆಗೆದು ಆಕೆ ಮೇಲೆ ಹಲ್ಲೆ ಮಾಡ್ತಾನೆ. ಮುಖ ತಲೆ ಏನು ಕೂಡ ನೋಡದೆ ಹಲ್ಲೆ ಮಾಡ್ತಾನೆ. ತಡೆಯುವಂತ ಪ್ರಯತ್ನವನ್ನ ಜ್ಯೋತಿ ಉದಯ್ ಮಾಡ್ತಾರೆ. ಕೈಯನ್ನ ಅಡ್ಡಗೊಡ್ತಾರೆ. ಅವರ ಕೈಗೂ ಕೂಡ ಏಟಾಗುತ್ತೆ. ಮೂಗು ಮುಖ ಫುಲ್ ಸಾಕಷ್ಟು ಗಂಭೀರವಾದಂತಹ ಗಾಯಗಳನ್ನ ಅವರು ಅನುಭವಿಸಬೇಕಾಗತ್ತೆ. ಈ ರೀತಿಯಾಗಿ ಜ್ಯೋತಿ ಉದಯ್ ಮೇಲೆ ಹಲ್ಲೆ ಮಾಡುವಂತಹ ಆರೋಪಿ ಬಳಿಕ ಶಟರ್ ಅನ್ನ ಎಳೆದು ಹಾಗೆ ಹೊರಗೆ ಹೋಗ್ತಾನೆ. ಸಾಕಷ್ಟು ಬ್ಲೀಡಿಂಗ್ ಕೂಡ ಆಗುತ್ತೆ. ಜ್ಯೋತಿ ಉದಯ್ ಅವರಿಗೆ ರಕ್ತಸ್ರಾವ ಆಗುತ್ತೆ. ರಕ್ತ ಆ ಶಟರ್ ನಿಂದ ಆಚೆ ಬರೋ ತನಕ ಕೂಡ ಯಾರಿಗೂ ಗೊತ್ತಾಗೋದಿಲ್ಲ. ರಕ್ತವನ್ನ ನೋಡಿದ ಬಳಿಕ ಅಲ್ಲಿದ್ದಂಥವರು ಆ ಜ್ಯೋತಿ ಉದಯ್ ಅವರನ್ನ ಕೂಡಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಬಳಿಕ ಹಲವು ತಿಂಗಳು BGS ಗ್ಲೋಬಲ್ ಆಸ್ಪತ್ರೆಯಲ್ಲಿ ಜ್ಯೋತಿ ಉದಯ್ ಚಿಕಿತ್ಸೆಯನ್ನ ಪಡೆದು ಬಳಿಕ ಚೇತರಿಸಿಕೊಳ್ತಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ 300 ಪೊಲೀಸರ ತಂಡ 3 ರಾಜ್ಯಗಳಲ್ಲಿ ನಿರಂತರವಾಗಿ ಹುಡುಕಾಡಿದ್ರು ಕೂಡ ಈತನ ಮುಖಚಹರೆ ಸಂಪೂರ್ಣವಾಗಿ ರೆಕಾರ್ಡ್ ಆಗಿದ್ರು ಕೂಡ ಈತನನ್ನ ಹಿಡಿಯೋಕೆ ಸಾಧ್ಯ ಆಗೋದೇ ಇಲ್ಲ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಈತ ಓಡಾಡ್ತಾನೆ ಇರ್ತಾನೆ. ಒಂದೆರಡು ಬಾರಿ ಬೇರೆ ಬೇರೆ ಕಡೆಯ ಫುಟೇಜ್ ಕೂಡ ಸಿಗುತ್ತೆ ಹೈದರಾಬಾದ್ ನಲ್ಲಿ ಅಲ್ಲಿ ಇಲ್ಲಿ ಅಂತ. ಆದ್ರೆ ಈತ ಕಂಡ್ರೂ ಕೂಡ ಈತನನ್ನ ಹಿಡಿಯೋಕೆ ಸಾಧ್ಯ ಆಗೋದೇ ಇಲ್ಲ. ಕಡೆಗೆ ಪೊಲೀಸರು ಸಿ ರಿಪೋರ್ಟ್ ಕೂಡ ಹಾಕ್ತಾರೆ, ಪ್ರಕರಣ ಮುಂದುವರಿಸೋಕೆ ಸಾಕ್ಷ್ಯಾಧಾರ ಇಲ್ಲ ಅಂತ. ಆದ್ರೆ ಅಂತಿಮವಾಗಿ ಪೊಲೀಸರ ಬಲೆಗೆ ಮದನ್ ರೆಡ್ಡಿ ಬಿದ್ದಿದ್ದಾನೆ. ಈಗ ನಮ್ಮ ಹೈದರಾಬಾದ್ ಪ್ರತಿನಿಧಿ ರಹಮತ್ ಲೈವ್ ಇದ್ದಾರೆ. ರಹಮತ್, ಕಡೆಗೂ ಕೂಡ 3 ವರ್ಷಗಳ ಬಳಿಕ ಆರೋಪಿ ಸೆರೆ ಸಿಕ್ಕಿದ್ದಾನೆ. ಏನ್ ವಿವರ ಸಿಗ್ತಾ ಇದೆ? ಆಂಧ್ರ ಪೊಲೀಸರು ಏನ್ ಹೇಳ್ತಿದ್ದಾರೆ? ಈಗ ಆಂಧ್ರದ ಮದನಪಲ್ಲಿ ಪೊಲೀಸರು ಹೇಳೋ ಪ್ರಕಾರ ಏನಂತಂದ್ರೆ ಇವನು ಅವನೇ ಅನ್ನುವಂತಹ ಮಾತನ್ನ ಮದನಪಲ್ಲಿ ಪೊಲೀಸರು ಖಚಿತಪಡಿಸ್ತಾ ಇದ್ದಾರೆ. ಹಾಗೇನೆ ಏನಂತಂದ್ರೆ ಅವತ್ತು ಅಲ್ಲಿ ನಡೆದಿರ್ತಕ್ಕಂತಹ ಘಟನೆಯಲ್ಲಿ ಈ ಬೆರಳಚ್ಚು ತಜ್ಞರು ಸೇಕರಣೆ ಮಾಡಿರುವಂತಹ ಗುರುತುಗಳೇನಿರ್ತದೆ ಅದನ್ನ ಮತ್ತೆ ಹಾಗೆ ಈಗ ಸಿಕ್ಕಿರುವಂತಹ ಈ ಮಧುಕರ್ ರೆಡ್ಡಿ ಅಲಿಯಾಸ್ ಮಧುರ್ ರೆಡ್ಡಿ ಅಂತ ಕರಿತಾ ಇದ್ದಾರೆ. ಸೊ ಈತನ ಒಂದು ಹಸ್ತಪ್ರತಿಯನ್ನ ಎರಡನ್ನು ಕೂಡ ಮ್ಯಾಚ್ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇದೆಲ್ಲ ನಡೆದ ಬಳಿಕ ಅವನು ಇವನೇ ಅನ್ನುವಂತಹದ್ದು ಖಚಿತಪಟ್ಟ ನಂತರ ಬೆಂಗಳೂರು ಹಾಗೇನೆ ಆಂಧ್ರ ಪೊಲೀಸರು ಜಂಟಿಯಾಗಿ ಒಂದು ಸುದ್ದಿಗೋಷ್ಠಿಯನ್ನೇ ನಡೆಸಿ ಈ ಬಗ್ಗೆ ಅವರು ಸ್ಪಷ್ಟೀಕರಣವನ್ನ ನೀಡುವಂತಹ ಒಂದು ಸಾಧ್ಯತೆಗಳು ಎಲ್ಲಾ ರೀತಿಯಿಂದ ಕೂಡ ಇದೆ. ಆದ್ರೆ 90% ನಷ್ಟು ಅವನು ಇವನೇ ಅನ್ನುವಂತಹ ಒಂದು ಖಚಿತವಾಗಿರುವಂತಹ ಮಾಹಿತಿಯನ್ನ ಮದನಪಲ್ಲಿ ಪೊಲೀಸರು ಹೇಳ್ತಾ ಇದ್ದಾರೆ. ಅನಂತಪುರ ಜಿಲ್ಲೆಯ ಪೊಲೀಸರು ಅದನ್ನ ಖಚಿತಪಡಿಸ್ತಾ ಇದ್ದಾರೆ. ಆದ್ರೆ ಬೆಂಗಳೂರು ಪೊಲೀಸರು ಅದನ್ನ ಇನ್ನೂ ಕ್ಲಾರಿಫಿಕೇಶನ್ ಮಾಡಿಲ್ಲ. ಅಂದ್ರೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇಂಟರಗೇಷನ್ ನಡೀತಾ ಇದೆ. ಅವತ್ತು ಬೆಳಗ್ಗೆ 7 ಗಂಟೆ ಸರಿಸುಮಾರಿಗೆ ಆ ಕಾರ್ಪೊರೇಷನ್ ಬ್ಯಾಂಕ್ ATM ನಲ್ಲಿ ಹಣ ವಿಡ್ರಾಲ್ ಮಾಡ್ಕೊಳ್ಳಕ್ಕೆ ಬಂದಿರುವಂತಹ ಏನು ಜ್ಯೋತಿ ವಿಜಯ್ ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಆ CCTV ಫುಟೇಜ್ಗಳೇನಿತ್ತು ಅದನ್ನ ಹಾಗೆ ಈಗ ಸಿಕ್ಕಿರುವಂತಹ ಈ ಮಧುಕರ್ ರೆಡ್ಡಿಯ ಆ ಭಾವಚಿತ್ರಗಳನ್ನ ಮ್ಯಾಚ್ ಮಾಡ್ತಾ ಇದ್ದಾರೆ. ಅದು ಮ್ಯಾಚ್ ಮಾಡಿ ಕೂಡ ನೋಡ್ತಾ ಇದ್ದಾರೆ. ಮತ್ತೊಂದು ಇಲ್ಲಿ ಗಮನಿಸಬೇಕಾಗಿರುವಂತಹ ಒಂದು ವಿಚಾರ ಏನಂತಂದ್ರೆ ಈಗ ಮದನಪಲ್ಲಿಯಲ್ಲಿ ಸಿಕ್ಕಿರುವಂತಹ ಈ ಮಧುಕರ್ ರೆಡ್ಡಿ ಇವನ ಮುಂದಿನ 2 ಹಲ್ಲುಗಳು ಕೂಡ ಇಲ್ಲ. ಅಂದ್ರೆ ಉದ್ದೇಶಪೂರ್ವಕವಾಗಿ ತನ್ನ ಗುರುತನ್ನ ಪತ್ತೆ ಸಿಗದೇ ಇರುವಂತಹ ರೀತಿಯಲ್ಲಿ ಇವನು ತಾನಾಗಿಯೇ ಈ ರೀತಿ ಹಲ್ಲನ್ನ ಬೀಳಿಸಿಕೊಂಡಿದ್ದಾನ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಅನುಮಾನ ಆಗ್ತಾ ಇದೆ. ಆದ್ರೆ ಕೆಲವೊಂದು ಪೊಲೀಸರ ಪ್ರಶ್ನೆಗಳಿಗೆ ಮಧುಕರ್ ರೆಡ್ಡಿ ಇನ್ನುವರೆಗೂ ಕೂಡ ಜವಾಬು ನೀಡ್ತಾ ಇಲ್ಲ. ಸೊ ಹೀಗಾಗಿ ಅವನ ಮೇಲೆ ಎಲ್ಲಾ ರೀತಿಯ ಒಂದು ಸಂಶಯಗಳು ಇದೆ, ಸಿಕ್ಕಾಪಟ್ಟೆ ಅವನ ಮೇಲೆ ಡೌಟ್ ಇದೆ. ಹೀಗಾಗಿ ಅವನು ಇವನೇ ಅನ್ನುವಂತಹ ಒಂದು ಖಾತ್ರಿಗೆ ಮದನಪಲ್ಲಿ ಪೊಲೀಸರು ಬಂದಿದ್ದಾರೆ ಸದ್ಯಕ್ಕೆ. ಆದ್ರೆ ಈಗ ನಾನು ಈಗಾಗಲೇ ಹೇಳಿದಾಗೆ ಬೆರಳಚ್ಚು ತಜ್ಞರು ಮಾತ್ರ ಇವನು ಅವನೇ ಅನ್ನುವಂತಹದ್ದು ಖಚಿತ ಪಡಿಸಲಿಕ್ಕೆ ಅವರಿಗೆ ಮಾತ್ರ ಸಾಧ್ಯ ಇದೆ ಅಂತೇಳಿ ಹೇಳಲಾಗ್ತದೆ. ಯಾಕಂತಂದ್ರೆ ಅವತ್ತು ನಡೆದಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಆದ ಬಳಿಕ ಅಲ್ಲಿ ದೊರೆತಿರ್ತಕ್ಕಂಥ ಒಂದು ಅವಶೇಷಗಳನ್ನ ಪರಿಶೀಲನೆ ಮಾಡಿದ ನಂತರ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ನಡೆಸಿರುವಂತಹ ಒಂದು ಪರೀಕ್ಷೆಗಳ ನಂತರ ಏನಂತಂದ್ರೆ ಈ ವೈಜ್ಞಾನಿಕವಾಗಿ ಇವನು ಅವನೇ ಅನ್ನುವಂತಹದ್ದು ಪ್ರೂವ್ ಮಾಡಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ. ಹೀಗಾಗಿನೇ ಬೆಂಗಳೂರಿನ ಪೊಲೀಸರು ಇದರ ಸಲುವಾಗಿ ತಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಮದನಪಲ್ಲಿ ಪೊಲೀಸರು ಹೇಳ್ತಾ ಇದ್ದಾರೆ. ಆದ್ರೆ ಮದನಪಲ್ಲಿ ಪೊಲೀಸರ ವ್ಯೂ ಆಫ್ ಪಾಯಿಂಟ್ ಏನಂತಂದ್ರೆ ಖಚಿತವಾಗಿಲೂ ಇವನು ಅವನೇ ಅನ್ನುವಂತಹದ್ದು ಇವರು ಪಕ್ಕ ಖಾತ್ರಿಯಿಂದ ಪಕ್ಕ ನಂಬಿಕೆಯಿಂದ ಹೇಳ್ತಾ ಇದ್ದಾರೆ.
ಅಂದ್ರೆ ಆಲ್ಮೋಸ್ಟ್ ಒಂದು 90% ಮಾತ್ರ ಆ ಒಂದು ATM ನಲ್ಲಿ ಹಲ್ಲೆ ಮಾಡಿರ್ತಕ್ಕಂಥ ಆ ಪಾತಕಿ, ಆ ಪಾಪಿ ಇವನೇ ಅನ್ನುವಂತಹದ್ದು ಕೂಡ ಆಲ್ಮೋಸ್ಟ್ ಫೈನಲ್ ಆಗಿದೆ ಅಂತಾನೆ ಎಲ್ಲರೂ ಕೂಡ, ಅಂದ್ರೆ ಆಂಧ್ರ ಪ್ರದೇಶದ ಅನಂತಪುರದ ಪೊಲೀಸರು ಆಲ್ಮೋಸ್ಟ್ ಖಚಿತ ಪಡಿಸ್ತಾ ಇದ್ದಾರೆ. ಅಂದ್ರೆ 3 ವರ್ಷಗಳ ಕಾಲ ಇವನ ಸಲುವಾಗಿ ಪೊಲೀಸರು ಸುಮಾರು 300ಕ್ಕೂ ಹೆಚ್ಚು ಪೊಲೀಸರು 3 ರಾಜ್ಯಗಳಿಗೆ ವಿಶೇಷ ತಂಡಗಳನ್ನ ಕಳಿಸಿ ಇವನ ಪತ್ತೆಗಾಗಿ ವ್ಯಾಪಕ ಜಾಲವನ್ನ ಬೀಸಿದ್ರು. ಇವನು ಈಗ ಸಿಕ್ಕಿರುವಂತಹ ಮಧುಕರ್ ರೆಡ್ಡಿ ಕಡಪದಲ್ಲಿ ವಾಸವಾಗಿದ್ದ, ಹಾಗೇನೆ ತನ್ನ ಊರನ್ನು ಕೂಡ ಚೇಂಜ್ ಮಾಡಿದ್ದ. ಇವನು ಕಡಪ ಜಿಲ್ಲೆಯ ನಿವಾಸಿ ಅಂತ ಕೂಡ ಹೇಳಲಾಗ್ತಾ ಇದೆ. ಇವನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ ಅಷ್ಟೇ. ಆದ್ರೆ ಈ ಘಟನೆ ಆದ ನಂತರ ಇವನು ಊರು ಚೇಂಜ್ ಮಾಡ್ತಾನೆ. ಊರ್ ಯಾಕೆ ಚೇಂಜ್ ಮಾಡಿದೆ ಅನ್ನೋದಕ್ಕೆ ಇವನು ಉತ್ತರ ಹೇಳೋದಿಲ್ಲ. ಬೇರೆ ಏನೋ ಹೆಂಡತಿಯ ಒಂದು ಸಮಸ್ಯೆಯನ್ನ ಹೇಳ್ತಾನೆ. ಅವಳ ಸಲುವಾಗಿ ನಾನು ಊರನ್ನ ಬಿಟ್ಟು ಬಂದು ಇಲ್ಲಿ ನಾನು ಮನೆ ಮಾಡಿದೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾನೆ. ಆದ್ರೆ ಆ ಉತ್ತರ ಪೊಲೀಸರ ಪ್ರಶ್ನೆಗೆ ಅದು ಸಮರ್ಪಕವಾಗಿ ಇರೋದಿಲ್ಲ. ಸೊ ಹೀಗಾಗಿ ಅವನು ಹೇಳ್ತಾ ಇರೋ ಉತ್ತರ ತುಂಬಾನೇ ರಾಂಗ್ ಇದೆ. ಹಾಗೇನೆ ಉತ್ತರದಲ್ಲೇ ಸುಮಾರು ಅನುಮಾನಗಳಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಹೀಗಾಗಿ ಮದನಪಲ್ಲಿ ಪೊಲೀಸರಿಗೆ ಏನಂತಂದ್ರೆ ಇವನೇ ಅವನು ಅನ್ನುವಂಥದ್ದು ಅವರು ಖಾತ್ರಿಪಡಿಸಿದ್ದಾರೆ. ಬೆಂಗಳೂರಿನ ಪೊಲೀಸರು ನಿಜವಾಗ್ಲೂ ಅವನು ಇವನೇ ಆದ್ರೆ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬೆಂಗಳೂರಿನ ಮಟ್ಟಿಗೆ ಇದು ಒಂದು ದೊಡ್ಡ ಮಟ್ಟಿನ ಸುದ್ದಿ ಆಗಿತ್ತು. ಇಡೀ ದೇಶದಲ್ಲಿ ಈ ಒಂದು ಪ್ರಕರಣ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತ್ತು ಅಂತಾನೆ ಹೇಳ್ಬೋದು. ಈ ಪ್ರಕರಣ ಆದ ಬಳಿಕ ದೇಶದ ವಿವಿಧೆಡೆ ಕೂಡ ಈ ತರದ ಒಂದು ಹಲ್ಲೆ ಪ್ರಕರಣಗಳು ಕೂಡ ನಡೆದಿತ್ತು. ಆಂಧ್ರ ಮತ್ತೆ ತೆಲಂಗಾಣ ಭಾಗದ ಸಾಕಷ್ಟು ATMಗಳಲ್ಲಿ ಈ ರೀತಿಯ ಹಲ್ಲೆ ಪ್ರಕರಣ ನಡೆದಿತ್ತು. ಹಾಗೇನೆ ATMಗಳ ಮೇಲೆ ನಡೆದಿರುವಂತಹ ಕೆಲ ATM ಚೋರಿ ಪ್ರಕರಣಗಳಲ್ಲಿ ಕೂಡ ಇವನಿಗೆ ಹೋಲುವಂತಹ ಒಂದಿಷ್ಟು ಜನರು ಈ ಕಳ್ಳತನದ ಪ್ರಕರಣಗಳಲ್ಲಿ ಸಿಕ್ಕಾಕೊಂಡಿದ್ರು. ನಾನು ಸಂಪರ್ಕಿಸ್ತೀನಿ. ಒಟ್ಟಿನಲ್ಲಿ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಬೆಂಗಳೂರು ಪೊಲೀಸರು ಕನ್ಫರ್ಮ್ ಮಾಡೋದು ಬಾಕಿ ಇದೆ. ಈಗ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಘಟನೆ ಆದಂತಹ ATM ಬಳಿಯಿಂದಾನೆ ಈಗ ಕಾರ್ಪೊರೇಷನ್ ಸರ್ಕಲ್ ನಿಂದ ಲೈವ್ ಇದ್ದಾರೆ. ವಿಷ್ಣು ಪ್ರಸಾದ್, ಮದನಪಲ್ಲಿ ಪೊಲೀಸರು ಕನ್ಫರ್ಮ್ ಮಾಡಿಸಿದ್ದಾರೆ ಇವನೇ ಅವನು ಅಂತ. ಕರ್ನಾಟಕ ಪೊಲೀಸರ ಮೂಲಗಳಿಂದ, ಬೆಂಗಳೂರು ಪೊಲೀಸರ ಮೂಲಗಳಿಂದ ಏನ್ ಮಾಹಿತಿ ಸಿಗ್ತಾ ಇದೆ? ಹೌದು ಅಮರ್ ಪ್ರಸಾದ್, ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮದನಪಲ್ಲಿ ಪೊಲೀಸರು ಏನು ನಿನ್ನೆ ಸಹಿತ ಆತನನ್ನ ಬಂಧಿಸಿರೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿ ಕೂಡ ಲಭ್ಯ ಆಗ್ತಾ ಇತ್ತು. ಜೊತೆಗೆ ಆತ ಅಂತೇಳಿ ಅವನೇನೆ ಈ ಬೆಂಗಳೂರಿನಲ್ಲಿ ಕೃತ್ಯ ಎಸಗಿದ್ದು ಅನ್ನೋದು ಸಹಿತ ಈಗ ಅವರಿಗೆ ಕನ್ಫರ್ಮ್ ಕೂಡ ಆಗಿರುವಂತದ್ದು. ಈ ವಿಷಯ ತಿಳಿದ ತಕ್ಷಣ ಈಗ ಬೆಂಗಳೂರಿನ ಅಡಿಷನಲ್ CP ಆಗಿರುವಂತಹ ಹೇಮಂತ್ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಈಗ ಮದನಪಲ್ಲಿಗೆ ಹೋಗಿರುವಂತದ್ದು. ಅಲ್ಲಿ ಈಗ ಎನ್ಕ್ವೈರಿ ಮಾಡುವಂತಹ ಕೆಲಸವನ್ನು ಕೂಡ ಈಗ ಮಾಡ್ತಿರುವಂತದ್ದು. ಸದ್ಯ ಈ ಘಟನೆಗೆ ಇವತ್ತಿಗೆ ಸುಮಾರು 3 ವರ್ಷ 2 ತಿಂಗಳು ಹಾಗೂ 15 ದಿನಗಳ ಕಳೆದಿರುವಂತದ್ದು. ಇವತ್ತು ಆರೋಪಿ ಬಗ್ಗೆ ಈಗ ಪಂಚ ಸುಳಿವು ಸಿಕ್ಕಿರುವಂತದ್ದು. ಮತ್ತೆ ಈಗ ಸಿಕ್ಕಿರುವಂತಹ ಆತ ಸಹಿತ ಇಲ್ಲಿ ಏನು ಕೃತ್ಯ ಎಸಗಿದ್ದ ಆತನ ಹೋಲಿಕೆ ಸಹಿತ ಇರುವಂತದ್ದು. ಸದ್ಯ ನಾನೀಗ ಇದ್ದೀನಿ ನಗರದ ಏನು ಘಟನೆ ನಡೆದಿದ್ದಂತಹ ಪ್ರದೇಶ ಆಗಿರುವಂತಹ ಕಾರ್ಪೊರೇಷನ್ ಸರ್ಕಲ್ ಅಲ್ಲಿರುವಂತಹ ಕಾರ್ಪೊರೇಷನ್ ಬ್ಯಾಂಕ್ ಸೇರಿದಂತಹ ATM ನಲ್ಲಿ ಈಗ ನಾನು ಇರುವಂತದ್ದು. ಇದೇ ATM ನಲ್ಲಿ ಒಂದು ಘಟನೆ ನಡೆದಿತ್ತು. ಕಳೆದ ಏನು ನವೆಂಬರ್ 19ನೇ ತಾರೀಕು 2013ನೇ ತಾರೀಕು ಬೆಳಗ್ಗೆ ಸುಮಾರು 8:30 ವೇಳೆಗೆ ಏನು ಈ ಶಟರ್ ನ ಕ್ಲೋಸ್ ಮಾಡಲಾಗಿತ್ತು. ಶಟರ್ ನ ಕ್ಲೋಸ್ ಮಾಡಿದಂತಹ ಸಂದರ್ಭದಲ್ಲಿ ಏನು ಹೊರಗಡೆ ರಕ್ತ ಬಂದಿತ್ತು ಏನು ATM ಒಳಗಿಂದ. ಅದನ್ನು ನೋಡಿದಂತಹ ಕೆಲ ವಿದ್ಯಾರ್ಥಿಯರು ಸ್ಥಳೀಯರಿಗೆ ಏನು ಮಾಹಿತಿಯನ್ನು ನೀಡಿದ್ರು. ತಕ್ಷಣ ಅದನ್ನು ಓಪನ್ ಮಾಡಿ ನೋಡಿದಂತಹ ವೇಳೆಯಲ್ಲಿ ಏನು ಇದೇ ಪ್ರದೇಶದಲ್ಲಿ ಓರ್ವ ಮಹಿಳೆ ಏನು ಇಲ್ಲಿ ಕುಸಿದು ಬಿದ್ದಿರುವಂತದನ್ನ ಸಹಿತ ಅವ್ರು ನೋಡಿದ್ರು. ಸುಮಾರು ಆಕೆ ಬಿದ್ದು ಸುಮಾರು ಗಂಟೆಗಳಿಗೆ ಸಹಿತ ಕಳೆದು ಹೋಗಿತ್ತು ಅನ್ನೋದ್ರ ಬಗ್ಗೆ ಸಹಿತ ಇನ್ನು ಸ್ಪಷ್ಟವಾದಂತಹ ಮಾಹಿತಿ ಆ ಸಂದರ್ಭದಲ್ಲಿ ಲಭ್ಯ ಆಗಿತ್ತು. ಸುಮಾರು ಏನು ಈಗ ಸಂಬಂಧಪಟ್ಟಂತೆ ಏನು ಒಳಗೆ ಬಂದಂತಹ ತಕ್ಷಣ ಅದಾದ ಬಳಿಕ ಏನು ಸ್ಥಳಕ್ಕೆ ಬಂದಂತಹ SJ ಪಾರ್ಕ್ ಪೊಲೀಸ್ ಇರಬಹುದು ಮತ್ತೆ ಸ್ಥಳೀಯ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹಿತ ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಈ ವೇಳೆಯಲ್ಲಿ ಪೊಲೀಸರಿಗೆ ಲಭ್ಯ ಆಗಿದ್ದು ಸುಮಾರು ಬೆಳಗ್ಗೆ 7:09 ಸಂದರ್ಭದಲ್ಲಿ ಇಲ್ಲಿ ಇರುವಂತಹ CCTV ದೃಶ್ಯದಲ್ಲಿ ರೆಕಾರ್ಡ್ ಕೂಡ ಆಗಿತ್ತು. ಈ ವೇಳೆಯಲ್ಲಿ 7:09 ಬಂದಂತಹ ಏನು ಜ್ಯೋತಿ ಉದಯ್ ಎಂಬಂತಹ ಮಹಿಳೆ ಮೇಲೆ ಏನು ಇಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸುವಂತಹ ಕೆಲಸವನ್ನು ಮಾಡಿತ್ತು. ಆಕೆ ಬಂದಂತಹ ಕೆಲವೇ ಸೆಕೆಂಡ್ಗಳಲ್ಲಿ ಒಳಗೆ ಬಂದಂತಹ ದುಷ್ಕರ್ಮಿ ಅವರ ಬಳಿ ಇದ್ದಂತಹ ಏನು ಅವರ ಹಣ ಡ್ರಾ ಮಾಡೋ ತನಕ 10 ರಿಂದ 5 ಸೆಕೆಂಡ್ ವೇಟ್ ಕೂಡ ಮಾಡ್ತಾನೆ. ಅದಾದ ಬಳಿಕ ಹಣ ಡ್ರಾ ಮಾಡೋದಕ್ಕೆ ಹೋದಂತಹ ವೇಳೆಯಲ್ಲಿ ಅವರ ಬಳಿಯಲ್ಲಿದ್ದಂತಹ ಹಣವನ್ನು ಹೆಚ್ಚಾಗಿ ಕೇಳುವಂಥದ್ದು ಮತ್ತೆ ಹೆಚ್ಚು ಹಣವನ್ನು ಡ್ರಾ ಮಾಡೋದಕ್ಕೆ ಅವರಿಗೆ ಒತ್ತಾಯ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ. ಆದ್ರೆ ಈ ವೇಳೆಯಲ್ಲಿ ಅವರು ನಿರಾಕರಿಸಿದಂತಹ ಸಂದರ್ಭದಲ್ಲಿ ಅವರಿಗೆ ಮೊದಲನೇದಾಗಿ ಗನ್ ತೋರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ. ಗನ್ ತೋರಿಸಿ ಅವರ ಬಳಿ ಇದ್ದಂತಹ ಹಣವನ್ನು ಕಿತ್ಕೊಳ್ಳುವಂತಹ ಕೆಲಸ ಆಗುತ್ತೆ. ಕಿತ್ಕೊಂಡಂತಹ ಬಳಿಕ ಇನ್ನಷ್ಟು ಹಣಕ್ಕಾಗಿ ಡ್ರಾ ಮಾಡುವಂತ ಒತ್ತಾಯ ಮಾಡ್ತಾನೆ. ಆ ವೇಳೆಯಲ್ಲಿ ಆಕೆ ನಿರಾಕರಿಸಿದಂತಹ ಸಂದರ್ಭದಲ್ಲಿ ಈ ಮೂಲೆಗೆ ಏನಿದೆ ಈ ಮೂಲೆಗೆ ಅವರನ್ನು ವರ್ಗಿಸುವಂತದ್ದು, ಈ ಮೂಲೆಗೆ ವರ್ಗಿಸಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡುವಂತಹ ದೃಶ್ಯಗಳು ಈಗಾಗಲೇ CCTV ಸಹಿತ ರೆಕಾರ್ಡ್ ಆಗಿರುವಂತಹ ದೃಶ್ಯಗಳು ಹಿಂದೆ ಇತ್ತು. ಇದಾದ ಬಳಿಕ ಆಕೆಯನ್ನ ಇಲ್ಲೇ ತಳ್ಳಿಬಿಟ್ಟು ಆತ ಪರಾರಿಯಾಗಿರುವಂತದ್ದು. ಅದಾದ ಬಳಿಕ ಆತ ಇಲ್ಲಿಂದ ಬೆಂಗಳೂರಿನಿಂದ ಬೇರೆ ಬೇರೆ ಮಾರ್ಗವಾಗಿ ತಮಿಳುನಾಡು ಮಾರ್ಗವಾಗಿ ಸಹಿತ ಇಲ್ಲಿಂದ ಎಸ್ಕೇಪ್ ಆಗಿ ಪರಾರಿಯಾಗಿರುವಂತಹ ದೃಶ್ಯಗಳು ಸಹಿತ ಏನು ಹಿಂದೆನೂ ಸಹಿತ ಪೊಲೀಸರು ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಈ ವೇಳೆಯಲ್ಲಿ ಪೊಲೀಸರಿಗೆ ಸ್ಪಷ್ಟವಾಗಿದ್ದಂತೂ ಏನು ಇಲ್ಲಿ ಘಟನೆ ನಡೆದಂತಹ ಪ್ರದೇಶ ಏನಿತ್ತು, ಇಲ್ಲಿ ಘಟನೆ ನಡೆದಂತಹ ವೇಳೆಯಲ್ಲಿ ಏನು ಈ ರೀತಿ ಬೆಳಗ್ಗೆ 7:09
ಏನು ಘಟನೆ ನಡೆದಿತ್ತು. ಅದಾದ ಬಳಿಕ ಘಟನೆ ಇಲ್ಲಿ ತನಕ ಸಹಿತ ಬೆಳಕಿಗೆ ಬಂದಿರಲಿಲ್ಲ. ಆತ ಆಂಧ್ರ ಹಾಗೂ ತಮಿಳುನಾಡು ಭಾಗದಲ್ಲಿ ಹೋಗಿ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯವಾಗಿತ್ತು. ಈ ವೇಳೆಯಲ್ಲಿ ಬೆಂಗಳೂರು ಪೊಲೀಸರು ವಿಶೇಷವಾದಂತಹ 5 ತಂಡಗಳನ್ನು ರಚನೆ ಕೂಡ ಮಾಡಿದ್ರು. ಆಂಧ್ರಗೂ ಸಹಿತ ವಿಶೇಷ ತಂಡಗಳನ್ನು ಸಹಿತ ಕಳಿಸುವಂತ ಕೆಲಸವನ್ನು ಮಾಡಿದ್ರು. ಸುಮಾರು 6 ರಿಂದ 7 ತಿಂಗಳ ಕಾಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕರ್ನಾಟಕ ಪೊಲೀಸರು ಆಂಧ್ರದಲ್ಲೆಲ್ಲ ಹುಡುಕಾಟ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಇದಕ್ಕೆ ಸ್ಪಷ್ಟವಾದಂತಹ ಆರೋಪಿ ಬಗ್ಗೆ ಯಾವುದೇ ಸುಳಿವು ಸಹಿತ ಸಿಗಲಿಲ್ಲ. ಜೊತೆಗೆ ಆತ ತಲೆಯನ್ನು ಬೋಳಿಸಿಕೊಂಡು ಎಲ್ಲೋ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಆದರೆ ಇಲ್ಲಿ ತನಕ ಯಾವುದೇ ರೀತಿಯಂತಹ ಸ್ಪಷ್ಟವಾದಂತಹ ಮಾಹಿತಿ ಕೂಡ ಲಭ್ಯ ಆಗಿರಲಿಲ್ಲ. ಜೊತೆಗೆ ಇದಾದ ಬಳಿಕ ಈಗ ಪೊಲೀಸರು ಎನ್ಕ್ವೈರಿ ಮಾಡಿದಂತಹ ವೇಳೆಯಲ್ಲಿ ಈಗ 3 ವರ್ಷ 2 ತಿಂಗಳು 15 ದಿನದ ನಂತರ ಈಗ ಆಂಧ್ರದ ಮದನಪಲ್ಲಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ ಈಗ ಸಿಕ್ಕಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅದಲ್ಲದೆ ಸಹಿತ ಪೊಲೀಸರು ಎನ್ಕ್ವೈರಿ ಮಾಡುವಂತಹ ಸಂದರ್ಭದಲ್ಲಿ ಆತ ಮದನಪಲ್ಲಿಯಲ್ಲಿರುವಂತಹ ಒಂದು ನಿಲ್ಪಲ್ಲಿ ಗ್ರಾಮದ ಬಳಿ ಏನು ಇದ್ದ ಅನ್ನೋದ್ರ ಬಗ್ಗೆ ಈಗ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅದರಂತೆ ಆತನ ಎನ್ಕ್ವೈರಿ ಮಾಡಿದಂತಹ ವೇಳೆಯಲ್ಲಿ ಮದನಪಲ್ಲಿ ಪೊಲೀಸರು ಹೇಳ್ತಿರುವಂತಹ ಮಾಹಿತಿ ಪ್ರಕಾರ ಆತ ತಾನೇ ಈ ಕೃತ್ಯವನ್ನು ಎಸಗಿದ್ದೆ ಬೆಂಗಳೂರಿನಲ್ಲಿ ಅನ್ನೋದನ್ನು ಸಹಿತ ಒಪ್ಕೊಂಡಿದ್ದಾನೆ ಅಂತ ಸಹಿತ ಹೇಳಲಾಗ್ತಿದೆ. ಆದರೆ ಈ ವಿಷಯ ತಿಳಿದಂತಹ ತಕ್ಷಣ ಸದ್ಯ ಈಗ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಈಗ ಅಲ್ಲಿಗೆ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅಲ್ಲಿ ಪರಿಶೀಲನೆ ನಡೆಸುವಂತ ಮತ್ತೆ ಆತನನ್ನ ತಮ್ಮ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದಕ್ಕೂ ಸಹಿತ ಪೊಲೀಸರು ಮುಂದಾಗಿರುವಂಥದ್ದು. ಆದರೆ ಬೆಂಗಳೂರು ಪೊಲೀಸರು ಇಲ್ಲಿ ತನಕ ಆತನೇ ಇಲ್ಲಿ ಕೃತ್ಯವನ್ನು ಎಸಗಿದ್ದು ಅನ್ನೋದಕ್ಕೆ ಯಾವುದೇ ರೀತಿ ಕನ್ಫರ್ಮೇಷನ್ ಇರ್ತಿಲ್ಲ. ಯಾಕಂತಂದ್ರೆ ಆಂಧ್ರ ಪೊಲೀಸರು ನಾಳೆ ಅದನ್ನ ಪ್ರೆಸ್ ಮೀಟ್ ಮಾಡಿ ಇದನ್ನ ವಿಷಯವನ್ನು ಬಹಿರಂಗಪಡಿಸುವಂತಹ ಕೆಲಸವನ್ನು ಮಾಡುವಂತಹ ಸಾಧ್ಯತೆಗಳಿರುವಂಥದ್ದು. ಅದಾದ ಬಳಿಕ ಬೆಂಗಳೂರು ಪೊಲೀಸರು ಅವ್ರನ್ನ ವಶಕ್ಕೆ ತಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿರುವಂಥದ್ದು. ಇನ್ನು ಈ ಘಟನೆಯಲ್ಲಿ ಹಲ್ಲೆಗೊಳಗಾದ ಮಹಿಳೆ ಬಗ್ಗೆ ಹೇಳೋದಾದ್ರೆ ಜ್ಯೋತಿ ಉದಯ್ ಅಂತೇಳಿ ಆಕೆ ಇದೇ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಇಲ್ಲಿರುವಂತಹ ಮಿಷನ್ ರಸ್ತೆಯಲ್ಲಿರುವಂತಹ ಬ್ಯಾಂಕ್ನಲ್ಲಿ ಆ ಸಂದರ್ಭದಲ್ಲಿ 2013ರಲ್ಲಿ ಅವರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಎಂದಿನಂತೆ ತನ್ನ ಮಗಳು ಬರ್ತ್ಡೇ ಯಾವತ್ತು ಅಂತೇಳಿ ಏನೋ ಒಂದಷ್ಟು ಪರ್ಚೇಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬೆಳಗ್ಗೆ 7 ಗಂಟೆಗೆ ಬಂದವರು ಇಲ್ಲಿ ಹಣವನ್ನು ತೆಗೆದುಕೊಂಡೋಕೆ ATM ಒಳಗಡೆ ಬಂದಿದ್ದಂತಹ ವೇಳೆಯಲ್ಲಿ ಅವರಿಗೆ ಹಲ್ಲೆ ಆಗಿರುತ್ತೆ. ಈ ಘಟನೆ ಆದಂತಹ ಬಳಿಕ ಅವ್ರನ್ನ ಸುಮಾರು 8:45 ವೇಳೆಗೆ ಅವರು ನೋಡಿದಂತಹ ಸ್ಥಳೀಯರಿರ್ಬೋದು ಮತ್ತು ಇಲ್ಲಿರುವಂತಹ ಜನರು ಅವ್ರನ್ನ ತಕ್ಷಣ ಇಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಗಂಭೀರವಾದಂತಹ ಏಟು ಅವರ ಮುಖ ಹಾಗೂ ಕಣ್ಣಿನ ಭಾಗಕ್ಕೆ ಬಿದ್ದಿರುತ್ತೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಸುಮಾರು ಎಡಗೈ ಮತ್ತು ಎಡಗಾಲು ಸ್ವಾಧೀನವನ್ನು ಸಹಿತ ಕಳೆದುಕೊಂಡಿರುತ್ತೆ. ತಕ್ಷಣ ಅವರನ್ನ ಇಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ BGS ಆಸ್ಪತ್ರೆಗೆ ಕರೆದೊಯ್ಯುವಂತಹ ಕೆಲಸವನ್ನು ಪೊಲೀಸರು ಮಾಡಿರ್ತಾರೆ. ಇಲ್ಲಿಂದ BGS ಆಸ್ಪತ್ರೆಯಲ್ಲಿ ಸುಮಾರು 2.5 ತಿಂಗಳ ಕಾಲ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗಿರುವಂಥದ್ದು. ಸದ್ಯ ಜ್ಯೋತಿ ಉದಯ್ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿರುವಂಥದ್ದು. ಆದರೆ ಕಾಲಿಗೆ ಸ್ವಲ್ಪ ಪೆಟ್ಟು ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಓಡಾಟಕ್ಕೆ ಸ್ವಲ್ಪ ತೊಂದರೆ ಆಗ್ತಿರ್ಬೋದು. ಆದರೆ ಈಗ ಜ್ಯೋತಿ ಉದಯ್ ಅವರು ಚೇತರಿಸಿಕೊಂಡು ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡು ಇಲ್ಲಿಂದ ಹೋದಂಥವ್ರನ್ನ ರಾಜರಾಜೇಶ್ವರಿ ನಗರಕ್ಕೆ ಅಡಿಷನಲ್ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡುವಂಥ ಕೆಲಸ ಕೂಡ ಮಾಡ್ತಾರೆ. ಅದಾದ ಬಳಿಕ ಜ್ಯೋತಿ ಉದಯ್ ಅವ್ರನ್ನ ಇಲ್ಲಿಂದ ಬಿಡದಿಯಲ್ಲಿರುವಂತಹ ಬ್ರಾಂಚ್ಗೆ ಮ್ಯಾನೇಜರ್ ಆಗಿ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಸದ್ಯ ಈಗ ಅವರು ಮತ್ತೆ ಮಿಷನ್ ರೋಡ್ನ ಸರ್ವಿಸ್ ಬ್ರಾಂಚ್ಗೆ ಮ್ಯಾನೇಜರ್ ಹೆಡ್ ಆಗಿ ಬಂದು ಇಲ್ಲಿಗೆ ಅಪಾಯಿಂಟ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಮರ್ ಪ್ರಸಾದ್. ವಿಷ್ಣು ಪ್ರಸಾದ್, ಬ್ಯಾಂಗ್ಳೂರು ಪೊಲೀಸರು ಕನ್ಫರ್ಮ್ ಮಾಡ್ತಾ ಇಲ್ಲ, ಬಿಕಾಸ್ ಅವ್ರು ಇನ್ನೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ನೋಡಿದ ಬಳಿಕ ಅವರು ಕನ್ಫರ್ಮ್ ಮಾಡುವಂತ ಸಾಧ್ಯತೆ ಇದೆ. ಎಸ್ ವಿಷ್ಣು ಪ್ರಸಾದ್, ಮತ್ತೊಮ್ಮೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ. ನಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ, ಇವರೇ ಜ್ಯೋತಿ ಉದಯ್. 3 ವರ್ಷಗಳ ಹಿಂದೆ ಅಟ್ಯಾಕ್ ಆದ ಬಳಿಕ ಹಲವು ತಿಂಗಳ ಕಾಲ ಅಪೋಲೋ ಬಿಜಿಎಸ್ ಅಪೋಲೋ ಆಸ್ಪತ್ರೆಯಲ್ಲಿ ಇವರು ಚಿಕಿತ್ಸೆಯನ್ನ ಪಡೆದ್ರು. ಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡಲಾಯಿತು. ಬಿಕಾಸ್ ಅವರ ಮೂಗು ಕೂಡ ಆ ಮಚ್ಚಿನಿಟ್ಟಿಗೆ ಕತ್ತರಿಸಿಕೊಂಡು ಹೋಗಿತ್ತು. ಮುಖಕ್ಕೆ ಸಾಕಷ್ಟು ಗಂಭೀರವಾದಂತಹ ಗಾಯಗಳಾಗಿದ್ವು. ಬಿಜಿಎಸ್ ಅಪೋಲೋ ಆಸ್ಪತ್ರೆಯಲ್ಲಿ ಹಲವು ತಿಂಗಳುಗಳ ಕಾಲ ಚಿಕಿತ್ಸೆಯನ್ನು ಪಡೆದ್ರು ಜ್ಯೋತಿ ಉದಯ್. ಪ್ಲಾಸ್ಟಿಕ್ ಸರ್ಜರಿಯನ್ನ ಕೂಡ ಮಾಡಲಾಯಿತು. ಅವರ ದೇಹದ ಒಂದು ಸೈಡ್ಗೆ ಪ್ಯಾರಾಲಿಸಿಸ್ ಕೂಡ ಆಗಿತ್ತು ಆ ಶಾಕ್ನಿಂದಾಗಿ. ಇವೆಲ್ಲದರುಗಳಿಂದ ಚೇತರಿಸಿಕೊಂಡು ಹೊರಬರೋಕೆ ಹಲವು ತಿಂಗಳುಗಳೇ ಬೇಕಾಯಿತು ಜ್ಯೋತಿ ಉದಯ್ ಅವರಿಗೆ. ಬಳಿಕ ಚೇತರಿಸಿಕೊಂಡು ಬಂದಿರುವಂತಹ ಜ್ಯೋತಿ ಉದಯ್ ಅವರು ಈಗ ತಮ್ಮ ದೈನಂದಿನ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ. ತಮ್ಮ ಬ್ಯಾಂಕ್ ಉದ್ಯೋಗವನ್ನ ಕೂಡ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಪ್ರಮೋಷನ್ ಗಳನ್ನ ಕೂಡ ಅವರು ಈಗ ಪಡೆದಿದ್ದಾರೆ. ಆದರೆ ಹಾರಿಬಲ್ ಘಟನೆಯ ಇದರಿಂದ ಅವರು ಇನ್ನೂ ಕೂಡ ಹೊರ ಬಂದಿಲ್ಲ. ಬಹಳಷ್ಟು ಬಾರಿ ಅವರು ಕೂಡ ಹೇಳಿದ್ರು, ನನಗೆ ಆ ಸಂದರ್ಭದಲ್ಲಿ ನಾನು ಅನುಭವಿಸಿದಂತಹ ನೋವು, ನರಕಯಾತನೆ ನನಗೆ ಮಾತ್ರ ಗೊತ್ತಿರೋಕೆ ಸಾಧ್ಯ ಅನ್ನುವಂತ ಮಾತುಗಳನ್ನ ಕೂಡ ನಂತರದ ಸಂದರ್ಶನಗಳಲ್ಲಿ, ಅಂದ್ರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದ ಬಳಿಕ ಜ್ಯೋತಿ ಉದಯ್ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ರು. ಆದ್ರೆ ನಿಜಕ್ಕೂ ಕೂಡ ಆ ಸಂದರ್ಭ ಜ್ಯೋತಿ ಉದಯ್ ಅವರು ಅದನ್ನ ಎದುರಿಸಿದ ರೀತಿಯನ್ನ ಇಲ್ಲಿ ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಆತ ಬಂದು ದಾಳಿ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಯಾರು ಕೂಡ ಸಪೋರ್ಟ್ ಮಾಡ್ಲಿಕ್ಕಿರ್ಲಿಲ್ಲ. ಅವರು ಆತನನ್ನ ಹಿಮ್ಮೆಟ್ಟಿಸುವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಈ ಮದನಪಲ್ಲಿಯಲ್ಲಿ ಅರೆಸ್ಟ್ ಆಗಿರುವಂತಹ ಮದನ್ ರೆಡ್ಡಿ ಆ ದಿನ ನಡೆದುಕೊಂಡ ರೀತಿ ಮಾತ್ರ ನಿಜಕ್ಕೂ ಕೂಡ ಅತ್ಯಂತ ಘೋರ. ತನ್ನ ಸೈಡ್ ಬ್ಯಾಗ್ ನಿಂದ ಮಚ್ಚನ್ನ ತೆಗೆದಂತ ಆ ವ್ಯಕ್ತಿ, ಆಕೆ ಕೂಡ ಒಬ್ಬ ಮನುಷ್ಯಳು ಅಂತ ಕೂಡ ನೋಡದೆ, ಮುಖಾಮುಖಿ ನೋಡದೆ ಮಚ್ಚಿನಿಂದ ಆಕೆಯನ್ನ ಬಾರಿಸಿ ಆಕೆಯ ಮುಖಕ್ಕೆ ಮಚ್ಚಿನಿಂದ ಹಲ್ಲೆ ನಡೆಸಿ ಅಲ್ಲಿಂದ ಶಟರ್ ಎಳೆದು ಪರಾರಿಯಾಗಿದ್ದ. ಅದಾದ ಬಳಿಕ 3 ವರ್ಷಗಳ ಕಾಲ ನಿರಂತರವಾಗಿ ತನಿಖೆ ನಡೆಸಲಾಗಿತ್ತು. 300 ಪೊಲೀಸರ 15 ಟೀಮ್
ಆಂಧ್ರ, ಕೇರಳ, ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ನಿರಂತರವಾಗಿ ಹುಡುಕಾಟವನ್ನ ನಡೆಸಿದ್ರು. ಆದರೂ ಕೂಡ ಈ ಆರೋಪಿಯ ಪತ್ತೆ ಆಗಿರಲಿಲ್ಲ, ಈತನನ್ನ ಹಿಡಿಯೋಕೆ ಸಾಧ್ಯ ಆಗಿರಲಿಲ್ಲ. ಸಿ ರಿಪೋರ್ಟ್ ಅನ್ನ ಕೂಡ ಪೊಲೀಸರು ಸಲ್ಲಿಕೆ ಮಾಡಿದ್ರು. ಏನು ಸಾಕ್ಷ್ಯಾಧಾರ ಇಲ್ಲ, ಸದ್ಯಕ್ಕೆ ಕೇಸ್ ಮುಂದುವರಿಸಲಿಕ್ಕೆ ಆಗೋದಿಲ್ಲ, ಮುಂದೆ ಏನಾದ್ರೂ ಸಾಕ್ಷ್ಯ ಸಿಕ್ಕಿದ್ರೆ ಮುಂದುವರಿಸ್ತೀವಿ ಅಂತ ಸಿ ರಿಪೋರ್ಟ್ ಕೂಡ ಪೊಲೀಸರು ಸಲ್ಲಿಕೆ ಮಾಡಿದ್ರು ಕಳೆದ ವರ್ಷವಷ್ಟೇ. ಅಲ್ಲಿಗೆ ಎಲ್ಲವೂ ಮುಗ್ದೋಯ್ತು, ಜ್ಯೋತಿ ಉದಯ್ಗೆ ನ್ಯಾಯ ಸಿಗೋದಿಲ್ವೇನೋ ಅನ್ನುವಂತಹ ಭಾವನೆ ಕೂಡ ಬಂದಿತ್ತು. ಆದ್ರೆ ಫೈನಲಿ ಆರೋಪಿ ಮದನ್ ರೆಡ್ಡಿ ಚಿತ್ತೂರಿನ ಮದನಪಲ್ಲಿಯಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಬೆಂಗಳೂರು ಪೊಲೀಸರು ಈಗ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಾಳೆ ನಾಡಿದ್ದಲ್ಲಿ ಬೆಂಗಳೂರು ಪೊಲೀಸರು ಎಲ್ಲವನ್ನ ಕೂಡ ವೆರಿಫೈ ಮಾಡಿ ಆತನನ್ನ ವಶಕ್ಕೆ ತೆಗೆದುಕೊಂಡು ಈ ಮಾಹಿತಿಯನ್ನು ಅಧಿಕೃತವಾಗಿ ಕನ್ಫರ್ಮ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಒಂದು ವೇಳೆ ಈತ ಹೌದು ಅನ್ನೋದನ್ನ ಬೆಂಗಳೂರು ಪೊಲೀಸರು ಕನ್ಫರ್ಮ್ ಮಾಡಿದ್ದೆ ಆದಲ್ಲಿ ಈ ಪ್ರಕರಣದಲ್ಲಿ ಕಡೆಗೂ ಕೂಡ ಜ್ಯೋತಿ ಉದಯ್ ಅವರಿಗೆ ನ್ಯಾಯ ಸಿಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಅಂದ್ಕೋಬಹುದಾಗಿದೆ.